ದಿನೇಶ್ ಕುಮಾರ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಮೂಡ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ. ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ. ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸಿದ್ದರಾಮಯ್ಯನವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ, ವಾದ ಮಾಡಲಿಕ್ಕೆ. ಇದೆಲ್ಲ ಬರಲಿ, ಕೋರ್ಟ್ ಮುಂದೆ ಇದೆ. ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಕಾದು ನೋಡೋಣ. ಅದೆಲ್ಲ ಗೊತ್ತಿಲ್ಲ, ನನ್ನ ಕೇಳಿ ನಾನು VSLದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ. ಏಕೆಂದರೆ ಅದು ಸುಮಾರು 10,000 to 15,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ, ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು. ಈ VSL ಒಂದೇ ಅಲ್ಲ, ಇನ್ನು RINLದು ವೈಜಾಗ್ದು ಸಹ ಅದು ಈಗಾಗಲೇ 3-4 ಮೀಟಿಂಗ್ ಮಾಡಿದ್ದೇವೆ. ಅದೂ ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ. VSL ಬಗ್ಗೆ ನಮ್ಮದೇನು ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸಬೇಕು ಅಂತಕ್ಕಂಥದ್ದು. ಆ ಕಮಿಟ್ಮೆಂಟಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ. ಕೇಳ್ತಾ ಇದ್ದಾರೆ, 22-23 ದಿನ ಅವರಿಗೆ ಕೇಳ್ತಾ ಇದ್ದಾರೆ. ಸೇಲ್ ಚೇರ್ಮನ್ ಅವರು ಮಾತಾಡಿದರೆ ಸದ್ಯ ಕ್ಲಿಯರ್ ಮಾಡಿಸ್ಕೊಂಡು ಅದೆಲ್ಲ ಬೇಡ ಅಂತ